ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಗಾಗ ಬ್ರಿಡ್ಜ್ಗಳು ಬಿದ್ದು ಹೋಗೋದನ್ನ ನಾವು ಭಾರತದಲ್ಲಿ ಕೇಳ್ತಾ ಇರ್ತೀವಿ. ಹಾಗೆ ಸಮುದ್ರ ಹಾಗೂ ನದಿಗಳ ಮೇಲಿನ ಸೇತುವೆಗೆ ಹಡಗು ಡಿಕ್ಕಿ ಹೊಡೆದು ಕುಸಿದು ಹೋದ್ವು ಅನ್ನೋ ತರದ ಸುದ್ದಿಗಳು ಚೈನಾದಿಂದ ಕೂಡ ಆಗಾಗ ಬರ್ತಾ ಇರ್ತವೆ. ಆದ್ರೆ ಈಗ ಅದೇ ತರದ ಘಟನೆ ಅಮೆರಿಕಾದಲ್ಲಿ ನಡೆದಿದೆ. ಅಲ್ಲಿನ ಪ್ರಖ್ಯಾತ ಬಾಲ್ಟಿಮೋರ್ ಬ್ರಿಡ್ಜ್ ನೋಡ್ತಿರುವಾಗಲೇ ಕುಸಿದು ಬಿದ್ದಿದೆ. ಹಾಗೆ ಆ ಸೇತುವೆ ಕುಸಿತದಿಂದ ದೊಡ್ಡ ಮಟ್ಟದಲ್ಲಿ ಪ್ರಾಣಾಪಾಯ ಆಗದ ಹಾಗೆ ಅಲ್ಲಿ ಅಮೆರಿಕಾದ ಜನರ ಪ್ರಾಣವನ್ನ ಕಾಪಾಡಿರುವುದು ಭಾರತೀಯರು. ಇಷ್ಟಾದರೂ ಕೂಡ ಪಾಶ್ಚಾತ್ಯರ ಕೊಳಕು ರೇಸಿಸಂ ಎಷ್ಟಿದೆ ಅನ್ನೋದಕ್ಕೆ ಈ ಘಟನೆ ಒಂದು ಚಿಕ್ಕ ಸಾಕ್ಷಿ ಕೂಡ ಆಗ್ತಾ ಇದೆ. ಗೆಳೆಯರೆ, ಮೊನ್ನೆ ಅಮೆರಿಕಾದ ಮೇರಿಲ್ಯಾಂಡ್ ಸಮೀಪದ ಬಾಲ್ಟಿಮೋರ್ನಲ್ಲಿ ಪ್ಯಾಥಾಪ್ಸ್ಕೋ ನದಿಯ ಮೇಲೆ ನಿರ್ಮಾಣವಾಗಿರುವ ಫ್ರಾನ್ಸಿಸ್ ಸ್ಕಾಟ್ ಬ್ರಿಡ್ಜ್ ಮಧ್ಯರಾತ್ರಿಯ ಹೊತ್ತಿಗೆ ನೋಡ್ತಿರುವಾಗಲೇ ಕುಸಿದು ಹೋಯಿತು. ಈ ಬ್ರಿಡ್ಜ್ ಹೀಗೆ ಬಿದ್ದು ಹೋಗೋದಕ್ಕೆ ಕಾರಣವಾಗಿದ್ದು ಬ್ರಿಡ್ಜ್ನ ಮುಖ್ಯ ಪಿಲ್ಲರ್ ಒಂದಕ್ಕೆ ಈ ಮಾರ್ಗದಲ್ಲಿ ಬಂದ ಸರಕು ಸಾಗಾಣಿಕೆಯ ಹಡಗೊಂದು ಡಿಕ್ಕಿ ಹೊಡೆದದ್ದು. ಇಲ್ಲಿ ಏನಾಯಿತು ಅಂದರೆ, ಮಂಗಳವಾರ ಮಧ್ಯರಾತ್ರಿ ಹೊತ್ತಿಗೆ ಬಾಲ್ಟಿಮೋರ್ನಿಂದ ಶ್ರೀಲಂಕಾದ ಕೊಲಂಬೋಗೆ ಸರಕು ತುಂಬಿಕೊಂಡು ಹೋಗ್ತಾ ಇದ್ದ ಡಾಲಿ ಅನ್ನೋ ಹಡಗೊಂದು ಬಂದಿದೆ. ಅದು ಸಿಂಗಪೂರ್ ಧ್ವಜವನ್ನು ಹೊಂದಿದ್ದ ಗ್ರೇಸ್ ಓಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ ಸೇರಿದ ಹಡಗು. ಇದರ ಮೇಂಟೆನೆನ್ಸ್ ಅನ್ನ ಸಿನರ್ಜಿ ಮರೈನ್ ಗ್ರೂಪ್ ಮಾಡ್ತಾ ಇದೆ. ಈ ಎರಡೂ ಕೂಡ ಸಿಂಗಪೂರ್ ಮೂಲದ ಸಂಸ್ಥೆಗಳೇ. ಅದರಲ್ಲೂ ಈ ಸಿನರ್ಜಿ ಮರೈನ್ ಗ್ರೂಪ್ಗೆ ಭಾರತೀಯ ಮೂಲದ ಕ್ಯಾಪ್ಟನ್ ರಾಜೇಶ್ ಉನ್ನಿ ಸಂಸ್ಥಾಪಕ ಸಿಇಒ ಆಗಿದ್ದಾರೆ. ಅದರ ಮುಖ್ಯ ಕಚೇರಿ ಕೂಡ ಸಿಂಗಪುರದಲ್ಲೇ ಇದೆ. ಈ ಹಡಗು ಸರಕು ತುಂಬಿಕೊಂಡು ಬಾಲ್ಟಿಮೋರ್ನಿಂದ ಕೊಲಂಬೋಗೆ ಹೋಗ್ತಾ ಇತ್ತು. ಅದು ಫ್ರಾನ್ಸಿಸ್ ಸ್ಕಾಟ್ ಬ್ರಿಡ್ಜ್ ಬಳಿಗೆ ಬಂದ ಕೂಡಲೇ ತಾಂತ್ರಿಕ ತೊಂದರೆಯ ಕಾರಣದಿಂದ ಬ್ರಿಡ್ಜ್ನ ಪಿಲ್ಲರ್ಗೆ ಡಿಕ್ಕಿ ಹೊಡಿತು. ಅಷ್ಟೇ, ಆ ಬ್ರಿಡ್ಜ್ ಕುಸಿದು ಬಿತ್ತು. ನಮ್ಮಲ್ಲಾಗಿದ್ರೆ ನಾವು ಮೊದಲು ಆ ಬ್ರಿಡ್ಜ್ನ ಸ್ಟ್ರೆಂತ್ ಬಗ್ಗೆ, ಅಲ್ಲಿ ತಗೊಂಡ ಸೇಫ್ಟಿ ಮೆಷರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಅಮೆರಿಕಾದ ಜನ ಅದನ್ನು ಮಾಡಲಿಲ್ಲ. ಬದಲಿಗೆ ಆ ಹಡಗಲ್ಲಿದ್ದವರು ಭಾರತೀಯರು ಅನ್ನೋದು ಗೊತ್ತಾದ ಕೂಡಲೇ ನಮ್ಮ ಬ್ರಿಡ್ಜನ್ನು ಭಾರತೀಯ ನಾವಿಕರು ಕೆಡವು ಬಿಟ್ರು ಅಂತ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದರು. ನಮ್ಮ ಅಮೆರಿಕಾದ ರಾಷ್ಟ್ರಗೀತೆ ಬರೆದವನ ಹೆಸರಲ್ಲಿ ನಾವೊಂದು ಬ್ರಿಡ್ಜನ್ನು ಕಟ್ಕೊಂಡಿದ್ವಿ, ಅದನ್ನು ಭಾರತೀಯ ನಾವಿಕರು ಬಂದು ಕೆಡವು ಬಿಟ್ರು ಅಂತ ಅದ್ಯಾವುದೋ ಒಂದು ಕೆಂಪು ಮೂತಿ ಟ್ವೀಟ್ ಮಾಡ್ತು. ಅಮೆರಿಕಾದ ಕುಖ್ಯಾತ ಫಾಕ್ಸ್ಫೋರ್ಡ್ ಕಾಮಿಕ್ಸ್ ಒಂದು ವ್ಯಂಗ್ಯ ಚಿತ್ರವನ್ನು ಪ್ರಕಟಿಸಿತು. ಅದರಲ್ಲಿ ಹಡಗಿನ ಕ್ಯಾಬಿನ್ ಒಳಗೆ ಕೊಳಕ ನೀರಲ್ಲಿ ಒಂದಷ್ಟು ಜನ ಸಿಬ್ಬಂದಿ ಇದ್ದಾರೆ. ಅವರು ಧೋತಿ ಹುಟ್ಟಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ಲ. ಆ ಹಡಗು ಬಂದು ಬಾಲ್ಟಿಮೋರ್ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆಯುತ್ತೆ. ಅಂದ್ರೆ ಭಾರತೀಯರ ಅನಾಗರಿಕರು ಅವರು ಬಂದು ನಮ್ಮ ದೇಶದ ಸಂಪತ್ತನ್ನ ನಾಶ ಮಾಡಿದ್ರು ಅನ್ನೋ ಥರದ ರೇಸಿಸಂನ ಪರಮಾವಧಿಯ ವ್ಯಂಗ್ಯ ಚಿತ್ರ ಅದು. ಅದನ್ನ ಅಲ್ಲಿನ ಕುಖ್ಯಾತ ಸಂಸ್ಥೆ ಟ್ವೀಟ್ ಮಾಡ್ತು. ಇವನು ಯಾವನೋ ಟೂರ್ ಫೈಲ್ಸ್ ಅನ್ನೋ ಎಕ್ಸ್ ಖಾತೆಯವನು ಹಡಗು ಸಿಂಗಪುರದ್ದೇ, ಆದ್ರೆ ಹಣ ಉಳಿಸೋದಿಕ್ಕೆ ಅವರು ಭಾರತೀಯ ಕ್ರೂ ಮೆಂಬರ್ಗಳನ್ನ ತಗೊಂಡಿದ್ರು, ಅದರಿಂದಲೇ ಅಮೆರಿಕಾದ ಬ್ರಿಡ್ಜ್ ಬಿದ್ದು ಹೋಯ್ತು ಅಂತ ಟ್ವೀಟ್ ಮಾಡ್ದ. ಗೆಳೆಯರೆ, ಈ ಪಶ್ಚಿಮದ ಜನ ಹೊಟ್ಟೆಗೆ ಏನ್ ತಿಂತಾರೆ ಅನ್ನೋ ಪ್ರಶ್ನೆ ನನಗಂತೂ ಸಾಕಷ್ಟು ದಿನಗಳಿಂದ ಕಾಡ್ತಾ ಇತ್ತು. ಆದ್ರೆ ಅದು ಈ ಭಾರತ ವಿರೋಧಿ ಮತ್ತು ರೇಸಿಸ್ಟ್ ಟ್ವೀಟ್ಗಳನ್ನ ನೋಡಿದ ಮೇಲೆ ಮತ್ತಷ್ಟು ಹೆಚ್ಚು ಕೂಡ ಆಗ್ತಾ ಇದೆ. ಯಾಕಿದನ್ನ ಭಾರತದ ವಿರುದ್ಧ ದ್ವೇಷ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಡಿಕ್ಕಿ ಹೊಡೆದ ಹಡಗಿನಲ್ಲಿ ಭಾರತೀಯ ಸಿಬ್ಬಂದಿ ಇದ್ರು ಅನ್ನೋದು ನಿಜ. ಒಬ್ಬಿಬ್ಬರಲ್ಲ, 22 ಮಂದಿ ಭಾರತೀಯ ಸಿಬ್ಬಂದಿ ಇದ್ರು. ಆದ್ರೆ ಕ್ರೂ ಮೆಂಬರ್ಗಳು ಹಡಗನ್ನ ಚಲಾಯಿಸೋದಿಲ್ಲ. ಆ ಕೆಲಸವನ್ನ ಮಾಡೋದು ಪೈಲಟ್. ಆ ಡಾಲಿ ಹಡಗಲ್ಲಿ 2 ಪೈಲಟ್ಗಳಿದ್ರು. ಅವರಿಬ್ಬರು ಕೂಡ ಭಾರತೀಯರಾಗಿರಲಿಲ್ಲ. ಹಾಗೆ ಆ ಪೈಕಿ ಒಬ್ಬ ಮಾಸ್ಟರ್ ಆಗಿದ್ದವನು ಯುಕ್ರೇನ್ನವನಾಗಿದ್ದ. ಅದನ್ನ ಕೂಡ ಟ್ವೀಟ್ ಮೂಲಕ ಈ ರೇಸಿಸ್ಟ್ಗಳಿಗೆ ಉತ್ತರ ಕೊಟ್ಟವರು ಬಹಿರಂಗಪಡಿಸಿದ್ದಾರೆ. ಗೆಳೆಯರೆ, ಅಮೆರಿಕಾದಲ್ಲಿ ಒಂದು ಕಾನೂನಿದೆ. ಅದರಲ್ಲೂ ಈ ಬ್ರಿಡ್ಜ್ ಮಾರ್ಗವಾಗಿ ಬರುವ ಹಡಗುಗಳೇನಿವೆ ಅವುಗಳನ್ನ ಬೇರೆ ದೇಶದ ಪೈಲಟ್ಗಳು ಚಲಾಯಿಸೋ ಹಾಗಿಲ್ಲ. ಪೈಲಟ್ ಆದವನು ಒಂದು ಅಮೆರಿಕನ್ ಆಗಿರಬೇಕು ಅಥವಾ ಅಮೆರಿಕಾದಲ್ಲಿ ಪೈಲಟ್ ಲೈಸೆನ್ಸ್ ಅನ್ನು ತಗೊಂಡಿರಬೇಕು. ಹಾಗೆ ಒಂದು ಹಡಗಿನ ಸಂಪೂರ್ಣ ಜವಾಬ್ದಾರಿ ಅದರ ಪೈಲಟ್ ಹಾಗೂ ಮಾಸ್ಟರ್ದಾಗಿರುತ್ತೆ. ಹಾಗೆ ಹಡಗಿನ ನ್ಯಾವಿಗೇಷನ್ನ ಜವಾಬ್ದಾರಿ ಸಂಪೂರ್ಣವಾಗಿ ಸ್ಟೇಟ್ ಪೈಲಟ್ ಅಂದ್ರೆ ಅಮೆರಿಕನ್ ಪೈಲಟ್ದೇ ಆಗಿರುತ್ತೆ. ಇಲ್ಲಿ ಕೂಡ ಪೈಲಟ್ ಅಮೆರಿಕನ್ ಆಗಿದ್ದ, ಮಾಸ್ಟರ್ ಯುಕ್ರೇನಿಯನ್ ಆಗಿದ್ದ. ಇಬ್ಬರು ಬಿಳಿರೆ, ಯಾರು ಭಾರತೀಯ ಪೈಲಟ್ ಅಥವಾ ಮಾಸ್ಟರ್ ಅಲ್ಲ. ಆದರೆ ಇಲ್ಲಿ ಟ್ರೋಲ್ ಆಗಿದ್ದು, ಇವರ ದ್ವೇಷಕ್ಕೆ ಗುರಿಯಾಗಿದ್ದು ಮಾತ್ರ ಆ ಹಡಗಲ್ಲಿದ್ದ ಭಾರತೀಯ ಸಿಬ್ಬಂದಿ. ಯಾಕೆ ಹೀಗೆ ಅಂದರೆ, ಅಮೆರಿಕ, ಯುರೋಪ್ ಹಾಗೂ ಇನ್ನಿತರ ಪಶ್ಚಿಮ ದೇಶಗಳ ಜನಕ್ಕೆ ಜಗತ್ತಿನ ಸರ್ವಶ್ರೇಷ್ಠರು ನಾವು ಅನ್ನೋ ಒಂದು ಅಹಂಕಾರ ಇದೆ. ಹಾಗೆ ಅಲ್ಲಿನ ಭಾರತೀಯರು ಹಾಗೂ ಇನ್ನಿತರ ಪೂರ್ವ ದೇಶಗಳ ಜನ ಇದಾರಲ್ಲ, ಇವರು ಏನೋ ಅವ್ರ ಅಪ್ಪನ ಗಂಟು ಕಿತ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅನ್ನೋ ಭಾವನೆ ಕೂಡ ಇದೆ. ನಿಜ ಏನು ಅಂದರೆ, ಇವತ್ತು ಈ ಅಮೆರಿಕ ಅನ್ನೋ ದೇಶ ಇದೆ ನೋಡಿ, ಅದರ ಮೂಲ ನಿವಾಸಿಗಳು ಯಾರೂ ಕೂಡ ಅಲ್ಲಿ ಬಲಿಷ್ಠರಾಗಿಲ್ಲ. ಅಲ್ಲಿರೋರೆಲ್ಲ ನಾನಾ ದೇಶಗಳಿಂದ ವಲಸೆ ಬಂದಲ್ಲಿಗೆ ಸೇರ್ಕೊಂಡವ್ರೆ. ಇನ್ನು ಅಮೆರಿಕಾನ ಕಟ್ಟೋದ್ರಲ್ಲಿ ಭಾರತೀಯರ ಪಾತ್ರ ಕೂಡ ಚಿಕ್ಕದಲ್ಲ. ಇವತ್ತಲ್ಲಿನ ಯಾವೆಲ್ಲ ಪ್ರತಿಷ್ಠಿತ ಸಂಸ್ಥೆಗಳಿವೆ ಅವುಗಳನ್ನ ಲೀಡ್ ಮಾಡ್ತಾ ಇರೋದು ಭಾರತೀಯ ಮೂಲದ ಸಿಇಒಗಳು. ಅಲ್ಲಿ ಕೆಲಸ ಮಾಡ್ತಾ ಇರೋ ಬಹುತೇಕರು ಭಾರತೀಯರು. ಅವರೆಲ್ಲ ಅಲ್ಲಿಂದ ಎದ್ದು ಹೊರ ಬಂದ್ರೆ, ಈ ಹಿಂದೆ ಅಮೆರಿಕಾದಲ್ಲಿದ್ದ ಚೈನಾದ ಪ್ರತಿಭೆಗಳು ಅಮೆರಿಕಾದಿಂದ ವಾಪಸ್ ಹೋಗಿ ಚೈನಾನ ಕಟ್ಟೋದಕ್ಕೆ ನಿಂತ್ಕೊಂಡ್ವಲ್ಲ, ಹಾಗೆ ಭಾರತೀಯರು ಹಾಗೂ ಪೂರ್ವ ದೇಶಗಳ ಪ್ರತಿಭೆಗಳು ಕೂಡ ಅಲ್ಲಿಂದ ಎದ್ದು
ಹೊರ ಬಂದರೆ ಈ ಅಮೆರಿಕಾದ ಬಿಳಿಯರು ನಿಜಕ್ಕೂ ಮಣ್ಣು ತಿನ್ನಬೇಕಾಗತ್ತೆ. ಆದರೂ ಯಾಕಿಷ್ಟು ದ್ವೇಷ ಅಂದರೆ ಭಾರತೀಯರು ಎಲ್ಲ ರಂಗಗಳಲ್ಲಿ ಬೆಳೀತಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಈರ್ಷ್ಯೆಯ ಮನಸ್ಥಿತಿಯವರದ್ದು. ಇನ್ನೊಂದು ಕಡೆ ಹೀಗೆ ಭಾರತೀಯರ ವಿರುದ್ಧ ಅಲ್ಲಿ ಟ್ವೀಟ್ ಮೂಲಕ ವಿಷ ಉಗುಳೋ ಕೆಲಸ ಶುರುವಾದ ಬೆನ್ನಲ್ಲೇ ಅವರಿಗೆ ಸರಿಯಾಗಿ ಕಪಾಳಕ್ಕೆ ಹೊಡೆದ ಹಾಗೆ ಉತ್ತರ ಕೊಡೋ ಕೆಲಸ ಕೂಡ ಅಷ್ಟೇ ವೇಗವಾಗಲಿ ಶುರುವಾಗಿದೆ. ಮತ್ತೊಂದು ಕಡೆ ಆ ಬ್ರಿಡ್ಜ್ ಕುಸಿಯುವ ಸಂದರ್ಭದಲ್ಲಿ ಅಂದ್ರೆ ಆ ಹಡಗು ಡಿಕ್ಕಿ ಹೊಡೆದ ಕೂಡಲೇ ಆ ವಿಷಯವನ್ನ ಮೇರಿಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್ಗೆ ತಿಳಿಸಿ ಅಲ್ಲಿ ಸಂಭವಿಸಬಹುದಾಗಿದ್ದ ಬಹುದೊಡ್ಡ ಅನಾಹುತವನ್ನು ತಪ್ಪಿಸಿದ್ದು ಆ ಹಡಗಲ್ಲಿನ ಸಿಬ್ಬಂದಿ ಅಂತ ಖುದ್ದು ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಹೇಳಿದ್ದಾರೆ ಮತ್ತು ಆ ಸಿಬ್ಬಂದಿಯನ್ನ ಅಭಿನಂದಿಸಿದ್ದಾರೆ. Personnel on board the ship were able to alert the Maryland Department of Transportation that they had lost control of their vessel, as you all know and reported. As a result, local authorities were able to close the bridge to traffic before the bridge was struck, which undoubtedly saved lives. And our prayers are with everyone involved in this terrible accident and all the families, especially those waiting for the news of their loved one right now. I know every minute. ಇಲ್ಲಿ ಜೋ ಬಿಡನ್ ಹೊಗಳ್ತಾ ಇರೋ ಆ ಸಿಬ್ಬಂದಿ ಯಾರು? ಅಲ್ಲಿ ನೂರಾರು ಅಮೆರಿಕನ್ನರ ಪ್ರಾಣ ಕಾಪಾಡಿದ ನೌಕಾ ಸಿಬ್ಬಂದಿ ಅಮೆರಿಕನ್ನರೋ ಯುರೋಪಿಯನ್ನರೋ ಬಿಳಿ ತೊಗಲ್ನವರು ಅಲ್ಲ, ಅವರು ಭಾರತೀಯರು. ಗೆಳೆಯರೆ, ಬಾಲ್ಟಿಮೋರ್ ಬ್ರಿಡ್ಜ್ ಇದೆಯಲ್ಲ, ಅದರ ಕೆಳಗೆ ಹಡಗುಗಳು ಸಂಚರಿಸಿದ್ರೆ ಅದರ ಮೇಲೆ ಸಾರಿಗೆ ವಾಹನಗಳು ಜನಸಂಚಾರ ಇರುತ್ತೆ. ಇಲ್ಲಿ ಅಪಘಾತ ಉಂಟಾದ ಸಂದರ್ಭದಲ್ಲಿ ಅಕಸ್ಮಾತ್ ಆ ಬ್ರಿಡ್ಜಿನ ಮೇಲೆ ಜನಸಂಚಾರ ವಾಹನ ಸಂಚಾರ ಇದ್ದಿದ್ರೆ ಆ ಬ್ರಿಡ್ಜ್ ಕುಸಿದಾಗ ಸಾವು ನೋವಿನ ಸಂಖ್ಯೆ ತುಂಬಾನೇ ಹೆಚ್ಚಾಗಬೇಕಿತ್ತು. ಆದರೆ ಅಲ್ಲಿ ಅಪಘಾತ ಉಂಟಾದ ಕೂಡಲೇ ಆ ಬ್ರಿಡ್ಜ್ ಕುಸಿಯುವ ಮೊದಲೇ ಹಡಗಲ್ಲಿದ್ದ ನೌಕಾ ಸಿಬ್ಬಂದಿ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ತಕ್ಷಣ ಮೇರಿಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಗೆ ವಿಷಯ ತಿಳಿಸಿದ್ದಾರೆ. ಹೀಗಾಗಿ ಅಲ್ಲಿ ಸಂಚಾರವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಅಲ್ಲಿ ಬ್ರಿಡ್ಜ್ ಮೇಂಟೆನೆನ್ಸ್ಗಿದ್ದ 6 ಮಂದಿ ಸಿಬ್ಬಂದಿ ಕಾಣೆಯಾಗಿದ್ದಾರೆ. ಅವರನ್ನ 18 ಗಂಟೆಗಳ ಕಾಲ ಹುಡುಕುವ ಪ್ರಯತ್ನ ಮಾಡಿದ್ದ ಅಮೆರಿಕದ ನೌಕಾಪಡೆ ಹಾಗೂ ಕೋಸ್ಟಲ್ ಗಾರ್ಡ್ಸ್ ಕಡೆಗಿನ್ನು ಹುಡುಕಾಟ ವ್ಯರ್ಥ ಅಂತ ಭಾವಿಸಿ ಅವರನ್ನ ಸಾವಿಗೀಡಾಗಿದ್ದಾರೆ ಅಂತ ಘೋಷಿಸಿವೆ. ಇನ್ನು ಈ ಅಪಘಾತದಲ್ಲಿ ಆ ಹಡಗು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಲ್ಲಿ ತಮ್ಮ ಪ್ರಾಣಕ್ಕೆ ಅಪಾಯ ಸಂಭವಿಸುವ ಸಾಧ್ಯತೆಗಳಿದ್ದಾಗಲೂ ಕೂಡ ಆ ಹಡಗಲ್ಲಿದ್ದ ಭಾರತೀಯ ನೌಕಾ ಸಿಬ್ಬಂದಿ ಅಮೆರಿಕನ್ನರ ಪ್ರಾಣ ಕಾಪಾಡೋ ಕಡೆಗೆ ಅಪಘಾತದ ಸುದ್ದಿಯನ್ನ ತಕ್ಷಣ ಸಂಬಂಧಪಟ್ಟವರಿಗೆ ತಿಳಿಸೋ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದೆ, ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಈ ಕಾರಣಕ್ಕೆ ಆ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನ ಅಭಿನಂದಿಸಲೇಬೇಕು. ಇನ್ನು ಅಲ್ಲಾಗಲಿದ್ದ ಭಾರಿ ಅನಾಹುತವನ್ನು ತಪ್ಪಿಸಿದ ಭಾರತೀಯ ನೌಕಾ ಸಿಬ್ಬಂದಿಯನ್ನ ಮೇರಿಲ್ಯಾಂಡ್ನ ಗವರ್ನರ್ ವೆಸ್ಮೋರ್ ಹೀರೋಗಳು ಅಂತ ಕರೆದಿದ್ದಾರೆ. ಅವರಿಂದಲೇ ಸಾಕಷ್ಟು ಅಮೆರಿಕನ್ನರ ಪ್ರಾಣ ಉಳಿಯೋ ಹಾಗಾಯಿತು ಅಂತ ಕೂಡ ಹೇಳಿದ್ದಾರೆ. ದುರಂತ ಏನು ಅಂದರೆ, ಮನಸ್ಸಿನ ತುಂಬ ವಿಷವನ್ನೇ ತುಂಬಿಕೊಂಡಿರೋರಿಗೆ ಇದೆಲ್ಲ ಕೇಳಿಸೋದು ಇಲ್ಲ, ಕೇಳಿಸಿದ್ರು ಒಪ್ಕೊಳ್ಳೋ ಮನಸ್ಥಿತಿ ಕೂಡ ಇರೋದಿಲ್ಲ. ಇನ್ನು ಇವರ ವಿಷಭರಿತ ಟ್ವೀಟ್ಗಳು ಬೇಗ ವೈರಲ್ ಆಗತ್ವೆ. ಅದ್ಯಾಕೋ ಗೊತ್ತಿಲ್ಲ ರೀ, ಈ ಗೂಗಲ್ನಿಂದ ಹಿಡಿದು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತೀಯರು ಅತ್ಯಂತ ಆಯಕಟ್ಟಿನ ಜಾಗಗಳಲ್ಲಿ ಕೂತಿದ್ದಾರೆ. ಆದರೆ ಅಸಲಿ ವಿಷಯ ಏನು ಅಂದರೆ, ಭಾರತದ ವಿರುದ್ಧ ಮಾಡೋ ಕ್ಯಾಂಪೇನ್ಗಳು ಅದೇ ಪ್ಲಾಟ್ಫಾರ್ಮ್ಗಳಲ್ಲಿ ಬೇಗ ವೈರಲ್ ಆಗ್ತಾ ಹೋಗುತ್ತವೆ. ಅದೇ ನೀವು ಅಮೆರಿಕದ ವಿರುದ್ಧ ಏನಾದರೂ ಹೇಳಿ ನೋಡಿ, ನೀವು ಹೇಳಿದ್ದು ಸತ್ಯಾನೇ ಆದರೂ ಅದನ್ನು ಅಲ್ಲೇ ಅದುಂಬಿಸಾಕ್ತಾರೆ. ಇದು ನಮಗೆ ಸೋಷಿಯಲ್ ಮೀಡಿಯಾಗಳು ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ಗಳು ಕೊಡ್ತಾ ಇರೋ ವಾಕ್ ಸ್ವಾತಂತ್ರ್ಯ. ಬ್ಲಡಿ ಹಿಪೋಕ್ರಾಟ್ಸ್. ಇದು ಗೆಳೆಯರೆ, ಅಮೆರಿಕದ ಫ್ರಾನ್ಸಿಸ್ ಸ್ಕಾಟ್ ಬ್ರಿಡ್ಜ್ ಕುಸಿತ ಹಾಗೂ ಅಲ್ಲಿ 106 ಜನರ ಪ್ರಾಣ ಕಾಪಾಡಿ ಹೀರೋಯಿಸಮ್ ಅನ್ನು ಮೆರೆದ ಭಾರತೀಯ ನಾವಿಕರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.